ಇನ್ನು ಎಸ್ ಆರ್ ನೋ ನೋಡೋಣ. 5 ಕಾರ್ಡ್ ಇಡ್ತೀನಿ. 1 2 3 4 5. ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು, ಐದನೇದು. ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ನೋ ಅಂತ ಇದೆ. ಸೊ ತುಂಬ ಸ್ಟ್ರಾಂಗ್ ಆಗಿ ಇದೆ. ಕಷ್ಟ ಇದೆ, ಸ್ವಲ್ಪ ಸಮಸ್ಯೆಗಳು ಮತ್ತು ಮನಸ್ಥಿತಿ ತಿಳಿಗೊಳ್ಳೋದು. ವೆಯ್ಟ್ ಮಾಡಿ, ಸದ್ಯಕ್ಕೆ ಕಷ್ಟ ಇದೆ. ನೋ ಅಂತ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ನೋ ಅಂತ ಇದೆ ನಿಮಗೂ ಕೂಡ. ಜೊತೆಗೆ ಏನೋ ತುಂಬ ಸಾಮಾನ್ಯವಾಗಿದೆ, ಅದಕ್ಕೆ ಬೇಕಾದಂಥ ವಿಶೇಷತೆ ಏನೂ ಇಲ್ಲ ಅಂತ ಹೇಳ್ತಾ ಇದೆ. ಸದ್ಯಕ್ಕೆ ನೋ ಇದೆ. ನೋ, ಸಾಧ್ಯ ಇಲ್ಲ ಅಂತ. ಸಮಥಿಂಗ್ ಇನ್ನು ಬೇಕು ಸಮಯ ಅನ್ನೋ ರೀತಿಯಲ್ಲಿ ಇದೆ. ಇನ್ನು ಪ್ರಾಕ್ಟೀಸ್ ಬೇಕು ಅನ್ನೋ ರೀತಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಎಸ್ ಅಂತ ಇದೆ. ಸೊ ನೀವೇನು ಮಾಡಿದ್ದೀರಾ, ಏನು ಪ್ರಯತ್ನ ಪಟ್ಟಿದ್ದೀರಾ, ಎಲ್ಲದಕ್ಕೂ ನಿಮಗೆ ಅನುಕೂಲ ಆಗತ್ತೆ, ದುಡ್ಡು ಕೂಡ ಬರುತ್ತೆ. ಸೊ ಎಸ್ ಅಂತ ಇದೆ. ನಾಲ್ಕನೇದು ಕೂಡ ಎಸ್ ಅಂತ ಇದೆ. ಹೊಸ ಅವಕಾಶಗಳು ಬರೋದ್ರಲ್ಲಿದೆ. ಹೊಸ ರೀತಿಯಲ್ಲಿ ಪ್ರಯತ್ನ ಪಟ್ಕೊಳ್ಳಿ, ಸ್ಮೂತಾಗಿ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ. ಹೊಸ ರೀತಿಯಲ್ಲಿ ಮುಂದುವರೆದಿದ್ದೆ ಆದರೆ, ಹೊಸ ಪ್ರಯತ್ನದಲ್ಲಿ ಮುಂದುವರಿಸಿದ್ದೆ ಆದರೆ ಇನ್ನು ಹೆಚ್ಚಿನ ಅನುಕೂಲ ಆಗುತ್ತೆ. ಹೊಸ ದಾರಿನ ಕಂಡುಕೊಳ್ಳಿ, ಹೊಸ ಮಾರ್ಗನ ಹುಡುಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ ಅಂತ ಇದೆ. ಐದನೇದು ಯಾರು ಆಯ್ಕೆ ಮಾಡಿದ್ದೀರಾ? ಐದನೇದು ಕೂಡ ಎಸ್ ಅಂತ ಇದೆ. ಸೊ ಸರಿಯಾದ ರೀತಿಯಲ್ಲಿ ಮೆಡಿಸನ್ ತಗೊಂಡ್ರೆ ನಿಮ್ಮ ಸಮಸ್ಯೆಗಳು, ಆರೋಗ್ಯ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಸತ್ಯ ಮುಚ್ಚೋಗಿದೆ, ಅದೆಲ್ಲವೂ ಕೂಡ ಹಿಡನ್ ಸೀಕ್ರೆಟ್, ಹಿಡನ್ ಟ್ರೂತ್ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್ ಇದೆ. ಮೊದಲನೇದು ನೋ, ಎರಡನೇದು ನೋ, 3 4 5 ಎಸ್. ಎಷ್ಟಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ವಾಗ್ದೇವಿ ಕನ್ನಡ ಚಾನಲ್. ಟೇಕ್ ಕೇರ್.